ಬೆಂಗಳೂರಿನಲ್ಲಿರುವ ಕಬ್ಬನ್ ಪಾರ್ಕ್ ನಿರ್ಮಿಸಿದವರಾರು? ಲೂಯಿ ಬೆಂಥಾಮ್ ಬೋರಿಂಗ್. ಕಬ್ಬನ್ ನಂತರ ಮೈಸೂರು ರಾಜ್ಯದ ಕಮಿಷನರ್ ಯಾರು? ಲೂಯಿ ಬೆಂಥಾಮ್ ಬೌರಿಂಗ್. ಬೋರಿಂಗರ ಆಡಳಿತಾವಧಿಯನ್ನು ತಿಳಿಸಿ. 1861ರಿಂದ 70. ಬೌರಿಂಗರು ರಾಜ್ಯವನ್ನು ಎಷ್ಟು ವಿಭಾಗಗಳನ್ನಾಗಿಸಿದ್ದರು ತಿಳಿಸಿ. 3. ಅಷ್ಟಗ್ರಾಮ, ನಗರ, ನಂದಿಗ್ರಾಮ. ಬೌರಿಂಗರ ಕಾಲದ ವಿಭಾಗಗಳ ಆಡಳಿತ ಯಾರು ನೋಡಿಕೊಳ್ಳುತ್ತಿದ್ದರು? ಸೂಪರಿಂಟೆಂಡೆಂಟ್. ಬೋರಿಂಗನು ವಿಭಾಗಗಳನ್ನು ಎಷ್ಟು ಜಿಲ್ಲೆಗಳನ್ನಾಗಿ ಮಾಡಿದನು? ಅವುಗಳನ್ನು ಯಾರು ನೋಡಿಕೊಳ್ಳುತ್ತಿದ್ದರು? 8. ಡೆಪ್ಯೂಟಿ ಕಮಿಷನರ್. ಯಾವ ಕಮಿಷನರು ಭೂಮಾಪನ ಮತ್ತು ಕಂದಾಯ ನಿಷ್ಕರ್ಷೆ ಇಲಾಖೆಯನ್ನು ಸ್ಥಾಪಿಸಿದ್ದರು? ಲೂಯಿ ಬೆಂಥಾಮ್ ಬೌರಿಂಗ್. ಇನಾಮ್ ಕಮಿಷನ್ನನ್ನು ಯಾರು ಯಾವಾಗ ಜಾರಿಗೆ ತಂದರು? ಲೂಯಿ ಬೆಂಥಾಮ್ ಬೋರಿಂಗ್ 1863. ಯಾರು ಯಾವಾಗ ನೋಂದಣಿ ಕಾನೂನನ್ನು ಜಾರಿಗೆ ತಂದರು? ಲೂಯಿ ಬೆಂಥಾಮ್ ಬೋರಿಂಗ್ 1864. ಯಾರು ಯಾವಾಗ ಇಂಡಿಯನ್ ಪಿನಲ್ ಕೋಡ್ ಮತ್ತು ಕೋಡ್ ಆಫ್ ಕ್ರಿಮಿನಲ್ ಪ್ರೊಸೀಜರ್ ಅನ್ನು ಜಾರಿಗೆ ತಂದರು? ಲೂಯಿ ಬೆಂಥಾಮ್ ಬೋರಿಂಗ್ 1862. ಯಾರು ಯಾವಾಗ ಬೆಂಗಳೂರಿನ ಕೇಂದ್ರ ಸೆರೆಮನೆಯನ್ನು ಸ್ಥಾಪಿಸಿದರು? ಲೂಯಿ ಬೆಂಥಾಮ್ ಬೋರಿಂಗ್ 1863. ಯಾರು ಯಾವಾಗ ನಗರಗಳಲ್ಲಿ ನಗರಸಭೆ ಸರ್ಕಾರ ತಂದರು? ಲೂಯಿ ಬೆಂಥಾಮ್ ಬೋರಿಂಗ್ 1863. ಬೆಂಗಳೂರಿನ ಕೋರ್ಟನ್ನು ಯಾರು ಯಾವಾಗ ಸ್ಥಾಪಿಸಿದರು? ಲೂಯಿ ಬೆಂಥಾಮ್ ಬೋರಿಂಗ್ 1863. ಬೆಂಗಳೂರಿನ ವಸ್ತು ಸಂಗ್ರಹಾಲಯವನ್ನು ಯಾರು ಯಾವಾಗ ಸ್ಥಾಪಿಸಿದರು? ಲೂಯಿ ಬೆಂಥಾಮ್ ಬೋರಿಂಗ್ 1863. ಬೋರಿಂಗರು ಮೊದಲಿಗೆ ಸ್ಥಾಪಿಸಿದ ಪೊಲೀಸ್ ಹುದ್ದೆಗಳನ್ನು ತಿಳಿಸಿ. ಇನ್ಸ್ಪೆಕ್ಟರ್ ಜನರಲ್ ಆಫ್ ಪೊಲೀಸ್ ಐಜಿಪಿ, ಡೆಪ್ಯೂಟಿ ಇನ್ಸ್ಪೆಕ್ಟರ್ ಆಫ್ ಜನರಲ್ ಡಿಐಜಿ, ಸೂಪರಿಂಟೆಂಡೆಂಟ್ ಎಸ್ಪಿ. ಯಾರು ಯಾವಾಗ ಬೆಂಗಳೂರಿನ ಸೆಂಟ್ರಲ್ ಕಾಲೇಜನ್ನು ಸ್ಥಾಪಿಸಿದರು? ಲೂಯಿ ಬೆಂಥಾಮ್ ಬೋರಿಂಗ್ 1862. ರೂಲರ್ಸ್ ಆಫ್ ಇಂಡಿಯಾದ ಕರ್ತೃ ಯಾರು? ಯಾರ ಇತಿಹಾಸವನ್ನೊಳಗೊಂಡಿದೆ? ಬೋರಿಂಗ್, ಹೈದರ್ ಮತ್ತು ಟಿಪ್ಪು. ಯಾವಾಗ ಯಾವ ಒಡೆಯರಿಗೆ ಬೋರಿಂಗನು ಪಟ್ಟಾಭಿಷೇಕ ಸಮಾರಂಭವನ್ನು ಏರ್ಪಡಿಸಿದನು? 1868 ಸೆಪ್ಟೆಂಬರ್ 23, 10 ಚಾಮರಾಜ ಒಡೆಯರು. ಬೋರಿಂಗನ ಪತ್ನಿ ಯಾರು? ಅವಳ ಕೃತಿ ಯಾವುದು? ಲೇಡಿ ಬೋರಿಂಗ್, ದಿ ಈಸ್ಟರ್ನ್ ಎಕ್ಸ್ಪೀರಿಯನ್ಸ್. ಬೌರಿಂಗನನ್ನು ನೆನಪಿಸುವ 2 ಸ್ಮಾರಕಗಳನ್ನು ತಿಳಿಸಿ. ಬೌರಿಂಗ್ ಆಸ್ಪತ್ರೆ, ಬಂಗಾರಪೇಟೆ, ಬೋರಿಂಗ್ ಪೇಟೆ. ಯಾವ ಕಮಿಷನ್ನರ ಕಾಲದಲ್ಲಿ ಮೈಸೂರಿನ ಆಡಳಿತವನ್ನು ಒಡೆಯರ ಮನೆತನಕ್ಕೆ ವಹಿಸಿಕೊಡಲು ಬ್ರಿಟಿಷ್ ಸರ್ಕಾರ ನಿರ್ಧರಿಸಿತು? ಲೂಯಿ ಬೆಂಥಾಮ್ ಬೋರಿಂಗ್. ಮೈಸೂರಿನ ಕೊನೆಯ ಕಮಿಷನ್ನರಾರು? ಕಮಿಷನ್ನರ ಆಳ್ವಿಕೆ ಯಾವಾಗ ಕೊನೆಗೊಂಡಿತು? ಜೇಮ್ಸ್ ಟಿ ಗೋರ್ಡಾನ್ 1881. ಮೈಸೂರಿನಲ್ಲಿ ಕಮಿಷನ್ನರುಗಳ ಆಡಳಿತಾವಧಿಗಳನ್ನು ಹಾಗೂ ಕಮಿಷನ್ನರುಗಳನ್ನು ತಿಳಿಸಿ. 1831ರಿಂದ 81. ಕರ್ನಲ್ ಜೇಬ್ರಿಕ್ 1831ರಿಂದ 33. ಮಾರ್ಕ್ ಕಬ್ಬನ್ 1834ರಿಂದ 61. ಸರ್ ರಿಚರ್ಡ್ ಮಿಡ್ 1870ರಿಂದ 75. ಜೇಮ್ಸ್ ಟಿ ಗೋರ್ಡಾನ್ 1878ರಿಂದ 81. ಕರ್ನಲ್ ಡಬ್ಲ್ಯೂ ಮಾರಿಸನ್ 1833ರಿಂದ 34. ಲೂಯಿ ಬೆಂಥಾಮ್ ಬೋರಿಂಗ್ 1861ರಿಂದ 70. ಸಿಬಿ ಸ್ಯಾಂಡರ್ಸ್ 1875ರಿಂದ 78. ಲೂಯಿ ಬೆಂಥಾಮ್ ಬೋರಿಂಗನ ಪೊಲೀಸ್ ಮತ್ತು ನ್ಯಾಯಾಂಗ ಸುಧಾರಣೆಗಳನ್ನು ತಿಳಿಸಿ. 1862ರಿಂದ 70ರವರೆಗೆ ಮೈಸೂರು ಸಂಸ್ಥಾನದ ಪ್ರಮುಖ ಬ್ರಿಟಿಷ್ ಕಮಿಷನರಾದ ಬೋರಿಂಗನು ಪೊಲೀಸ್ ಮತ್ತು ನ್ಯಾಯಾಂಗ ಸುಧಾರಣೆಯಲ್ಲಿ ಉತ್ತಮವಾದ ಬದಲಾವಣೆಯನ್ನು ಮಾಡಿದನು. ಪೊಲೀಸ್ ಇಲಾಖೆ. ಬೆಂಗಳೂರಿನ ಸೆಂಟ್ರಲ್ ಜೈಲನ್ನು ಮಾದರಿ ಸಂಸ್ಥೆಯನ್ನಾಗಿ ಮಾಡಿದ ಬೋರಿಂಗನು ಭಾರತದ ದಂಡ ಸಂಹಿತೆ ಮತ್ತು ಭಾರತದ ಅಪರಾಧಿ ಸಂಗ್ರಹ ಈ ಕಟ್ಟಳೆಗಳ ಆಧಾರದ ಮೇಲೆ ರಾಜ್ಯದ ಕಾನೂನನ್ನು ರಚಿಸಿದನು. ರಾಜ್ಯದ ಪೊಲೀಸ್ ಇಲಾಖೆಯನ್ನು ಮದರಾಸಿನ ಪೊಲೀಸ್ ಇಲಾಖೆಯ ಮಾದರಿಯಲ್ಲಿ ರಚಿಸಿದ ಇವನು ಪೊಲೀಸ್ ಇಲಾಖೆಯಲ್ಲಿ ಇನ್ಸ್ಪೆಕ್ಟರ್ ಜನರಲ್ ಆಫ್ ಪೊಲೀಸ್ ಐಜಿಪಿ, ಡೆಪ್ಯೂಟಿ ಇನ್ಸ್ಪೆಕ್ಟರ್ ಆಫ್ ಜನರಲ್ ಡಿಐಜಿ, ಸೂಪರಿಂಟೆಂಡೆಂಟ್ ಆಫ್ ಪೊಲೀಸ್ ಎಸ್ಪಿ ಎಂಬ ಹುದ್ದೆಗಳನ್ನು ಸ್ಥಾಪಿಸಿದನು. ಈ ಅಧಿಕಾರಿಗಳನ್ನು ನೇಮಿಸಿದ ಈತನು ಪೊಲೀಸರಿಗೆ ಸಮವಸ್ತ್ರವನ್ನು ಜಾರಿಗೆ ತಂದಿದ್ದಲ್ಲದೆ ಪೊಲೀಸ್ ಸಿಬ್ಬಂದಿಯ ಸೌಲಭ್ಯವನ್ನು ಉತ್ತಮಗೊಳಿಸಿದನು. ನ್ಯಾಯಾಂಗ ಸುಧಾರಣೆ. ರಾಜ್ಯದ ನ್ಯಾಯಾಲಯಗಳನ್ನು ಚೀಫ್ ಕೋರ್ಟ್ಗಳೆಂದು ಕರೆದ ಬೋರಿಂಗನು ಸಿವಿಲ್ ಮತ್ತು ಕ್ರಿಮಿನಲ್ ಕೋರ್ಟ್ಗಳನ್ನು ಜಾರಿಗೆ ತಂದನು. ಶ್ರೇಷ್ಠ ನ್ಯಾಯಾಲಯವು ಜುಡಿಷಿಯಲ್ ಕಮಿಷನರುಗಳಿಂದ ಕೂಡಿದ್ದರೆ ಜಿಲ್ಲಾ ನ್ಯಾಯಾಲಯದಲ್ಲಿ ಡೆಪ್ಯೂಟಿ ಸೂಪರಿಂಟೆಂಡೆಂಟ್ ಎಂಬ ಅಧಿಕಾರಿಗಳಿದ್ದರು. ವಿಭಾಗೀಯ ಕಮಿಷನರುಗಳಿಗೆ ಸೆಷನ್ಸ್ ನ್ಯಾಯಾಧೀಶರುಗಳ ಅಧಿಕಾರ ನೀಡಿದನು. ಡೆಪ್ಯೂಟಿ ಕಮಿಷನರ್, ಅಸಿಸ್ಟೆಂಟ್ ಕಮಿಷನರ್ ಮತ್ತು ಅಮಲ್ದಾರರು
ನ್ಯಾಯ ವಿತರಣೆಯ ಕರ್ತವ್ಯದ ಜೊತೆಗೆ ಪೊಲೀಸ್ ಅಧಿಕಾರದ ಕರ್ತವ್ಯಗಳನ್ನು ನಿರ್ವಹಿಸುವಂತೆ ಮಾಡಿದನು. ಹೈದರಾಬಾದ್ ನಗರದ ನಿರ್ಮಾತೃ ಯಾರು? ಗೋಲ್ಕೊಂಡದ ಕುತುಬ್ ಶಾಹಿ ಮನೆತನದ ಇಬ್ರಾಹಿಂನ ಪ್ರಧಾನಿ ಸೇನಾಪತಿ ಹೈದರ್ ಉಲ್ ಮುಲ್ಕ್. ಹೈದರಾಬಾದ್ನ ಮೊದಲ ನಿಜಾಮನಾರು? ಆತನು ಯಾರ ದಳಪತಿಯಾಗಿದ್ದನು? ನಿಜಾಂ ಕಮರುದ್ದೀನ್ ದೊರೆ ಔರಂಗಜೇಬ್. ದಳಪತಿ ಕಮರುದ್ದೀನ್ಗೆ ನಿಜಾಮ್ ಉಲ್ ಮುಲ್ಕ್ ಫಿರೋಜ್ ಜಂಗ್ ಎಂಬ ಬಿರುದು ನೀಡಿದವರ್ಯಾರು? ಮೊಘಲ ಚಕ್ರವರ್ತಿ ಫರಖ್ಸಿಯಾರ್. ನಿಜಾಮ ಕಮರುದ್ದೀನ್ಗೆ ಅಸಫ್ಜ ಎಂಬ ಬಿರುದನ್ನು ಯಾವ ವರ್ಷದಲ್ಲಿ ಯಾರು ನೀಡಿದರು? 1724 ಮೊಘಲ್ ಚಕ್ರವರ್ತಿ ಮೊಹಮ್ಮದ್ ಶಾ. ಯಾವಾಗ ಅಸಫ್ಜ ಮೊಘಲರ ಆಳ್ವಿಕೆಯಿಂದ ಹೈದರಾಬಾದ್ನಲ್ಲಿ ಸ್ವತಂತ್ರನೆಂದು ಘೋಷಿಸಿಕೊಂಡನು? 1724. ನಿಜಾಮರ ರಾಜಧಾನಿ ಯಾವುದು? ಹೈದರಾಬಾದ್. ಹೈದರಾಬಾದಿನ ಕೊನೆಯ ನಿಜಾಮನಾರು? ಉಸ್ಮಾನ್ ಅಲಿ ಖಾನ್. ಹೈದರಾಬಾದಿನ ಮೊದಲ ಬ್ರಿಟಿಷ್ ಪ್ರೆಸಿಡೆಂಟನಾರು? ಕ್ಯಾಪ್ಟನ್ ಸೈಡನ್ ಯಾಮ್. ಸ್ಟಾರ್ ಆಫ್ ಇಂಡಿಯಾ ಬಿರುದಿನ ನಿಜಾಮನಾರು? ಅಫ್ಜಲ್ ಉದ್ ದೌಲಾ. ಹೈದರಾಬಾದ್ನಲ್ಲಿರುವ ಉಸ್ಮಾನಿಯಾ ವಿಶ್ವವಿದ್ಯಾಲಯವನ್ನು ಸ್ಥಾಪಿಸಿದ ಹೈದರಾಬಾದಿನ ನಿಜಾಮನಾರು? 1917 ಕೊನೆಯ ನಿಜಾಮ ಉಸ್ಮಾನ್ ಅಲಿ ಖಾನ್. ನಿಜಾಮರ ಆಳ್ವಿಕೆಗೊಳಪಟ್ಟ ಕರ್ನಾಟಕದ ಇಂದಿನ ಜಿಲ್ಲೆಗಳ್ಯಾವುವು? ಬೀದರ್, ರಾಯಚೂರು, ಗುಲ್ಬರ್ಗ. ಯಾವಾಗ ಹೈದರಾಬಾದಿನಿಂದ ಬೀದರ್, ರಾಯಚೂರು, ಗುಲ್ಬರ್ಗಗಳು ಮೈಸೂರು ರಾಜ್ಯಕ್ಕೆ ಸೇರಿದವು? 1956. ಹೈದರಾಬಾದಿನ ನಿಜಾಮರ ಆಡಳಿತದ ಭಾಷೆ ಯಾವುದು? ಉರ್ದು ಭಾಷೆ. ವಹಾಬಿ ಚಳುವಳಿ ಯಾವ ನಿಜಾಮನ ಕಾಲದಲ್ಲಿ ಹೈದರಾಬಾದಿನಲ್ಲಿ ಆರಂಭಗೊಂಡಿತು? ನಾಜೀರ್ ಉದ್ ದೌಲಾ. ಸಿಕಂದರ್ ಆಸಫ್ ಜಾನನ ದಿವಾನರಾರು? ರಾಜಾ ಚಂದುಲಾಲ್. ರೈತವಾರಿ ಪದ್ಧತಿಯನ್ನು ಜಾರಿಗೆ ತಂದ ನಿಜಾಮನಾರು? ಸಲಾರ್ ಜಂಗ್. ಕರ್ನಾಟಕದ ಯಾವ ಜಿಲ್ಲೆಗಳನ್ನು ಹೈದರಾಬಾದ್ ಕರ್ನಾಟಕವೆಂದು ಇಂದಿಗೂ ಕರೆಯಲಾಗಿದೆ? ರಾಯಚೂರು, ಗುಲ್ಬರ್ಗ, ಬೀದರ್. ಯಾವಾಗ ಯಾವ ನಿಜಾಮ ಸಹಾಯಕ ಸೈನ್ಯ ಪದ್ಧತಿಗೆ ಸಹಿ ಹಾಕಿದ? 1798 ನಿಜಾಮ್ ಅಲಿ ಖಾನ್. ಯಾವ ಕಾಯ್ದೆಯಂತೆ ಕಮಿಷನ್ನರ ಆಳ್ವಿಕೆಯು ಕೊನೆಗೊಂಡು ಒಡೆಯರ ಪುನರ್ದಾನ ಆಳ್ವಿಕೆ ಆರಂಭವಾಯಿತು? ಇನ್ಸ್ಟ್ರೂಮೆಂಟ್ ಆಫ್ ಟ್ರಾನ್ಸ್ಫರ್ ಪಾಲಿಸಿ. ಮೈಸೂರಿನ ಆಡಳಿತವನ್ನು ಕಮಿಷನರ್ ಆಳ್ವಿಕೆಯಿಂದ ಒಡೆಯರಿಗೆ ಮರಳಿಸಲು ಯಾವಾಗ ನಿರ್ಧರಿಸಿ ಯಾವಾಗ ಕೊಡಲಾಯಿತು? 1868 ರಿಂದ 1881. ಒಡೆಯರುಗಳಿಗೆ ಮೈಸೂರಿನ ಆಡಳಿತವನ್ನು ಮರಳಿಸಿದಾಗ ಇದ್ದ ಭಾರತದ ಬ್ರಿಟಿಷ್ ವೈಸ್ರಾಯ್ ಯಾರು? ಲಾರ್ಡ್ ರಿಪ್ಪನ್. ಕಮಿಷನ್ನರ್ ಆಳ್ವಿಕೆ ಕೊನೆಗೊಂಡಾಗ ಮೊದಲ ಒಡೆಯರು ಯಾರು? 10ನೇ ಚಾಮರಾಜ ಒಡೆಯರ್. ಯಾವಾಗ 10ನೇ ಚಾಮರಾಜರು ಸಿಂಹಾಸನವೇರಿದರು? 1868 ಸೆಪ್ಟೆಂಬರ್ 23. ಯಾವ ಒಡೆಯರ ನಂತರ 10ನೇ ಚಾಮರಾಜರು ಒಡೆಯರಾದರು? ಮುಮ್ಮಡಿ ಕೃಷ್ಣರಾಜ ಒಡೆಯರ್. 10ನೇ ಚಾಮರಾಜರನ್ನು ಯಾವ ಒಡೆಯರು ದತ್ತುವಾಗಿ ಪಡೆದಿದ್ದರು? ಮುಮ್ಮಡಿ ಕೃಷ್ಣರಾಜ ಒಡೆಯರು. 10ನೇ ಚಾಮರಾಜ ಒಡೆಯರು ಮೈಸೂರು ಸಂಸ್ಥಾನದ ಅಧಿಕಾರವನ್ನು ಯಾವಾಗ ಪಡೆದರು? 1881 ಮಾರ್ಚ್ 25. 10ನೇ ಚಾಮರಾಜ ಒಡೆಯರ ಆಡಳಿತಾವಧಿಯನ್ನು ತಿಳಿಸಿ. 1881 ರಿಂದ 1894. 10ನೇ ಚಾಮರಾಜ ಒಡೆಯರ ಬ್ರಿಟಿಷ್ ಪ್ರೆಸಿಡೆಂಟನಾರು? ಜೇಮ್ಸ್ ಡಿ ಗೋರ್ಡಾನ್. 10ನೇ ಚಾಮರಾಜರ ಕಾಲದಲ್ಲಿ ಮೊದಲ ದಿವಾನರಾರು? ಸಿ ರಂಗಾಚಾರ್ಲು. 10ನೇ ಚಾಮರಾಜರ ಕಾಲದ ದಿವಾನರನ್ನು ಹೆಸರಿಸಿ. ಸಿ ರಂಗಾಚಾರ್ಲು ಮತ್ತು ಕೆ ಶೇಷಾದ್ರಿ ಅಯ್ಯರ್. 10ನೇ ಚಾಮರಾಜರು ಯಾವಾಗ ಎಲ್ಲಿ ಮರಣ ಹೊಂದಿದರು? 1894 ಡಿಸೆಂಬರ್ 28 ಕಲ್ಕತ್ತಾ. 10ನೇ ಚಾಮರಾಜರ ಸಾವು ಹೇಗಾಯಿತು? ಡಿಪ್ತೀರಿಯಾ ರೋಗ.